ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಕೋರ್ಟ್ಗೆ ರೇಣುಕಾಸ್ವಾಮಿ ಪೋಷಕರು ಹಾಜರಾಗ್ತಾ ಇದ್ದಾರೆ. ತಂದೆ ಕಾಶಿನಾಥಯ್ಯ, ತಾಯಿ ರತ್ನಪ್ರಭಾ ಇಬ್ಬರು ಕೂಡ ಹಾಜರಾಗ್ತಾ ಇದ್ದಾರೆ. ಈಗಾಗಲೇ ಕೊಲೆಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಪೋಷಕರು ಹೇಳಿದ್ದಾರೆ. ತಮ್ಮ ಹೇಳಿಕೆಯನ್ನು ಕೋರ್ಟ್ನಲ್ಲಿ ದಾಖಲಿಸಿದ್ದಾರೆ. ಇವತ್ತು ದರ್ಶನ್ ಪರ ವಕೀಲರಿಂದ ಪಾಟಿ ಸವಾಲು ಮುಂದುವರಿಯುತ್ತೆ. ನಿನ್ನೆಯೂ ಕೂಡ ಪಾಟಿ ಸವಾಲು ನಡೆಸಿದ್ರು ವಕೀಲರು. ನಿನ್ನೆ ವಕೀಲ ಬಾಲನ್ ಪಾಟಿ ಸವಾಲು ಮಾಡಿದ್ರು. ಇವತ್ತು ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಕೂಡ ಪಾಟಿ ಸವಾಲನ್ನು ನಡೆಸ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗ್ತಾರೆ. ಉಳಿದ ಆರೋಪಿಗಳು ಖುದ್ದು ಕೋರ್ಟಿಗೆ ಹಾಜರಾಗ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗುವಂಥವರು ಆರೋಪಿ ನಂಬರ್ 1 ಮತ್ತು ಆರೋಪಿ ನಂಬರ್ 2. ಆರೋಪಿ ನಂಬರ್ 1, 2 ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಉಳಿದವರು ಕೋರ್ಟ್ಗೆ ಖುದ್ದಾಗಿ ಹಾಜರಾಗ್ತಾರೆ. ಇನ್ನು ಕಾಶಿನಾಥಯ್ಯ ಮತ್ತು ಅವರ ತಾಯಿ ರತ್ನಪ್ರಭಾ ಇಬ್ಬರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಪಾಟಿ ಸವಾಲಿನಲ್ಲಿ ವಕೀಲರಿಂದ ಎದುರಾಗುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ದಾರೆ. ಅನೇಕ ಪ್ರಶ್ನೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಕೊಲೆ ನಡೆದ ನಂತರದಲ್ಲಿ, ಕೊಲೆ ನಡೆದ ಹಿಂದಿನ ದಿನ, ಕೊಲೆ ನಡೆದ ದಿನ ಆತನ ಸ್ಥಿತಿ ಹೇಗಿತ್ತು, ಆತ ಎಲ್ಲ ವಿವರಗಳನ್ನು ಮನೆಯಲ್ಲಿ ಹೇಳಿಕೊಂಡಿದ್ದಾನ, ತಂದೆ ತಾಯಿಯ ಗಮನಕ್ಕಿತ್ತ, ಆತ ಯಾವ ಶರ್ಟ್ ಹಾಕ್ಕೊಂಡು ಹೋಗಿದ್ದ, ಪ್ಯಾಂಟ್ ಹಾಕ್ಕೊಂಡು ಹೋಗಿದ್ದ, ಆತ ಎಲ್ಲೋ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ನ, ಅಥವಾ ಆತನ ಅಪಹರಣ ಆಯಿತಾ, ಹೀಗೆ ಪ್ರತಿಯೊಂದನ್ನು ಕೂಡ ಅವರ ತಂದೆ ತಾಯಿಯಿಂದ ವಿವರವನ್ನು ಪಡೆದುಕೊಳ್ತಾರೆ. ಅದಕ್ಕೆ ಪಾಟಿ ಸವಾಲು ಅಂತ ಕರೀತಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ, ಆರೋಪಿ ನಂಬರ್ 1 ಮತ್ತು 2 ಮೋಸ್ಟ್ಲಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಬಹುದು. ಉಳಿದ ಆರೋಪಿಗಳು ನೇರವಾಗಿ ಕೋರ್ಟಿಗೆ ಹಾಜರಾಗ್ತಾರೆ. ಮೋಸ್ಟ್ಲಿ ಪಾಟಿ ಸವಾಲು ಇದು ಕೊನೆ ಆಗ್ಬೋದು, ಅಥವಾ ಈ ಪ್ರೊಸೆಸ್ನಲ್ಲಿ ಆರೋಪಿ ನಂಬರ್ 1 ಪರವಾಗಿ ವಕೀಲರು ಕೇಳಿದ್ದಾರೆ. ಈಗ ದರ್ಶನ್ ಪರವಾಗಿ ವಕೀಲರು ಪಾಟಿ ಸವಾಲನ್ನು ನಡೆಸ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಏನೆಲ್ಲ ಪ್ರೊಸೆಸ್ ನಡೀಬಹುದು, ಜೊತೆಗೆ ಮುಂದಿನ ಟ್ರಯಲ್ ಹೇಗೆ ಸಾಗುತ್ತೆ ಅಂತ? ಇದು ಈಗಾಗಲೇ 3ನೇ ದಿನದ ಟ್ರಯಲ್ ಅಂತ ಹೇಳ್ಬೋದಾಗುತ್ತೆ. ಈಗಾಗಲೇ ಪಾಟಿ ಸವಾಲ್ ಆರೋಪಿಗಳ ಪರ ವಕೀಲರು ಈಗಾಗಲೇ ಇವನ್ನ ಕ್ರಾಸ್ ಅನ್ನ ಮಾಡಿರುವಂತದ್ದು. ಮೊದಲು ಚೀಫ್ ಎಕ್ಸಾಮಿನೇಷನ್ ಆಗಿತ್ತು, ಇದಾದ ನಂತರ ಕ್ರಾಸ್ ಎಕ್ಸಾಮಿನೇಷನ್ ಆಗ್ತಾ ಇರುವಂತದ್ದು ಆರೋಪಿಗಳ ಪರ ವಕೀಲರಿಂದ. A1 ಮತ್ತು A2 ಆರೋಪಿಗಳ ಪರ ವಕೀಲರು ಈಗಾಗಲೇ ಕ್ರಾಸ್ ಅನ್ನ ಮಾಡ್ತಾ ಇದ್ರು. ಇವತ್ತು ಬಹುತೇಕವಾಗಿ A2 ಆರೋಪಿಯ ಪರ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮುಗಿಸುವಂತ ಸಾಧ್ಯತೆಗಳು ಇದೆ. ಒಂದು ವೇಳೆ ಮುಗಿಲಿಲ್ಲ ಮತ್ತು ಸಮಯಾವಕಾಶ ಬೇಕು ಅಂತ ಹೇಳಿದ್ರೆ ಅದು ಮುಂದಕ್ಕೆ ಹೋಗುವ ಸಾಧ್ಯತೆ ಕೂಡ ಇರುವಂತದ್ದು. ಇದು ಕೇವಲ 2 ಆರೋಪಿಗಳ ಪರ ವಕೀಲರು ಮಾಡಿರುವಂತದ್ದು. ಇಡೀ ಪ್ರಕರಣದಲ್ಲಿ ಒಟ್ಟು 17 ಜನ ಆರೋಪಿಗಳಿರುವಂತದ್ದು. ಹೀಗಾಗಿ A1, A2 ಇಬ್ಬರೇ ಆರೋಪಿಗಳ ಪರವಾಗಿ ಇವರಿಬ್ಬರು ಅಡ್ವೊಕೇಟ್ಗಳು, ವಕೀಲರು ಏನಾದ್ರು ಕ್ರಾಸ್ ಅನ್ನ ಮಾಡಿದ್ರೆ ಉಳಿದ 15 ಜನ ಆರೋಪಿಗಳ ಪರ ವಕೀಲರು, ಇಲ್ಲ ಅದಕ್ಕೆ ಒಬ್ಬರೇ ವಕೀಲರು ಇರ್ತಾರೆ, ಇಲ್ಲ 15 ಜನ ಆರೋಪಿಗಳ ಪರವಾಗಿ 15 ಜನ ಏನಾದ್ರು ವಕೀಲರು ವಾಲಂಟಿಯರ್ ಆಗಿ ಒಬ್ಬೊಬ್ಬರಿಗೆ ಬಂದ್ರೆ 15 ಜನ ಆ ವಕೀಲರು ಕೂಡ ಇವ್ರನ್ನ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಬೇಕಾಗತ್ತೆ. ಈಗ ಕೇವಲ ಇಬ್ಬರು ಮಾತ್ರ ಮಾಡ್ತಾ ಇರುವಂತದ್ದು. 3ನೇ ದಿನ ಬಹುತೇಕವಾಗಿ ಏನು ರೇಣುಕಾಸ್ವಾಮಿ ಅವರ ತಾಯಿ ಮತ್ತು ತಂದೆ ಇಬ್ಬರು ಕೂಡ ಹೇಳಿರುವಂತದ್ದು ಇಡೀ ಘಟನೆಗೆ ಸಂಬಂಧಪಟ್ಟ ಹಾಗೆ ಯಾವಾಗ ಇನ್ಸಿಡೆಂಟ್ ಆಗುತ್ತೆ, ಆತ ಚಿತ್ರದುರ್ಗದಿಂದ ಇಡೀ ದಿನವನ್ನ ಏನು ಕಿಡ್ನಾಪ್ ಮಾಡ್ಕೊಂಡು ಬರುತ್ತೆ ಆರೋಪಿಗಳ ತಂಡ, ಅವತ್ತಿನ ಬೆಳಗ್ಗೆಯಿಂದ ಆದಂತ ಎಲ್ಲಾ ದಿನಚರಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಾಗ ಈಗಾಗಲೇ ಸಾಕಷ್ಟು ಕ್ರಾಸ್ ಮಾಡಿರ್ಬೋದು. ಅದರ ಮೊಬೈಲ್ ಇರ್ಬೋದು, ಆತ ಫೋನ್ ಮಾಡಿದ್ದು, ಲಾಸ್ಟ್ ಸಂಪರ್ಕ, ಆತ ಹಾಕಿದಂತ ಡ್ರೆಸ್, ಊಟಕ್ಕೆ ಬರ್ತಾನ ಬರಲ್ವಾ, ಯಾವಾಗ ಫೋನ್ ಮಾಡಿದ್ದ, ಯಾಕೆ ಅವನ್ನ ನಾಪತ್ತೆ ಪೊಲೀಸರಿಗೆ ಹೇಳಲಿಲ್ಲ. ಸೊ ಹೀಗೆ ಹಲವು ಆಯಾಮದಲ್ಲಿ ಈಗಾಗಲೇ ಕ್ರಾಸ್ ಅನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಪೊಲೀಸರ ತನಿಖಾ ವೇಳೆ ಇವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಗಳೇನಿದೆ, ಸ್ಟೇಟ್ಮೆಂಟ್ ಗಳನ್ನ ಆಧಾರವಾಗಿ ಇಟ್ಕೊಂಡು ಕ್ರಾಸ್ ಅನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ನಿಮ್ಗೆ ವಿಚಾರ ಯಾವಾಗ ಗೊತ್ತಾಯ್ತು, ಪೊಲೀಸರು ಏನ್ ಹೇಳಿದ್ರು, ನೀವು ಅವತ್ತು ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ರಿ, ಎಷ್ಟೊತ್ತಿಗೆ ವಿಚಾರ ಗೊತ್ತಾಯ್ತು, ಮತ್ತೆ ಆತ ಮೃತಪಟ್ಟಿದ್ದಾನಂತ ನಿಮ್ಗೆ ಯಾರು ಕನ್ಫರ್ಮೇಶನ್ ಅನ್ನ ಮಾಡಿದ್ದು, ಇದಾದ ಬಳಿಕ ಏನೆಲ್ಲ ಬೆಳವಣಿಗೆಗಳಾಯ್ತು, ಸೊ ಎಲ್ಲಾ ಮಾಹಿತಿಗಳನ್ನು ಕೂಡ ಈ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಲಾಗ್ತಾ ಇದೆ. ಸೊ ಇವತ್ತು ಏನು ಹಿರಿಯ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಕೂಡ ಮಾಡ್ತಾ ಇರುವಂತ ಆರೋಪಿ 2 ಪರವಾಗಿ ಬಹುತೇಕವಾಗಿ ಇವತ್ತು ಮುಗಿಯುವಂತ ಸಾಧ್ಯತೆ ಇದೆ. ಇಲ್ಲ ಅಂತ ಹೇಳಿದ್ರೆ ವಿಚಾರಣೆ ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ಗೆ ಟ್ರಯಲ್ಗೆ ಮುಂದೂಡಿಕೆ ಆಗುವಂತದ್ದು. ಸೊ ಇದೆರಡು ಆದ ನಂತರ ಉಳಿದ ಆರೋಪಿಗಳ ಪರವೂ ಕೂಡ ಇದೇ ರೀತಿಯಾಗಿ ಕ್ರಾಸ್ ಆಗುತ್ತೆ. ಅದಾದ ನಂತರ ಎವಿಡೆನ್ಸ್ ಗಳೇನಿದೆ, ಎವಿಡೆನ್ಸ್ ಇತರ ಸಾಕ್ಷಿಗಳು ಅಂದ್ರೆ ಸುಮಾರು 276 ಸಾಕ್ಷಿಗಳು ಇಡೀ ಪ್ರಕರಣದಲ್ಲಿ ಜನ ಮಾಹಿತಿ ಇರುವಂತದ್ದು. ಅದ್ರ ಜೊತೆಗೆ ದೂರುದಾರ ಇರ್ತಾನೆ, ಮೊದಲ ಬಾರಿಗೆ ಬಾಡಿ ನೋಡಿದವನು ಇರ್ತಾನೆ, ಈಗ ಬೇರೆ ಬೇರೆ ಸ್ಟೇಟ್ಮೆಂಟ್ ಗಳನ್ನ ಏನ್ ಹೇಳ್ಕೊಂಡ್ ಬಂದಿದ್ರೆ ಅವರೆಲ್ಲರೂ ಕೂಡ
ಏನು ಕ್ರಾಸ್ ಎಕ್ಸಾಮಿನೇಷನ್ ಮತ್ತು ಚೀಫ್ ಎಕ್ಸಾಮಿನೇಷನ್ ಎರಡು ಕೂಡ ಆಗ್ಬೇಕು. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ ಕೋರ್ಟ್. ಇದಕ್ಕೆ ಏನಿಲ್ಲ ಅಂದ್ರೆ ಸುಮಾರು 2-3 ತಿಂಗಳುಗಳು ಸಮಯಾವಕಾಶ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಯಾಕೆಂತ ಹೇಳಿದ್ರೆ ಸಾಕ್ಷಿಗಳ ಸಂಖ್ಯೆ ಹೆಚ್ಚಾಗಿರುವಂತದ್ದು. ಇದಾದ ನಂತರ ಟೆಕ್ನಿಕಲ್ ಎವಿಡೆನ್ಸ್ ಗಳಿರ್ಬೋದು, ಡಿಜಿಟಲ್ ಎವಿಡೆನ್ಸ್ ಗಳಿರ್ಬೋದು. ಸೊ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಟ್ನೆಸ್ ಗಳನ್ನ ಮಾರ್ಕ್ ಮಾಡುವಂತದ್ದು ಇರ್ಬೋದು. ಇವ್ರು ಕೊಟ್ಟಿರುವಂತಹ ಸಾಕ್ಷಿಗಳೇನಿರುತ್ತೆ ಅದೆಲ್ಲವನ್ನು ಮಾರ್ಕ್ ಮಾಡಿ ಅದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಸಿಕ್ತು, ಹೇಗ್ ಸಿಕ್ತು, ಇದು ಎಲ್ಲಿದೆ ವಿಡಿಯೋಗಳು, ಯಾವ ರೀತಿಯಾಗಿ ಮೆಸೇಜ್ ಮಾಡಿದ್ರು, ಯಾರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಒಬ್ರಿಗೊಬ್ರು ಮೆಸೇಜ್ ಮಾಡ್ಕೊಳ್ತಾರೆ, ಅವನ್ನ ಕಿಡ್ನಾಪ್ ಮಾಡ್ಲಿಕ್ಕೆ ಹೇಳಿದ್ದಾರು, ಅಲ್ಲಿಂದ ಕರ್ಕೊಂಡ್ ಬಂದಿದ್ರು. ಈ ರೀತಿಯಾಗಿ ಇಡೀ ಪ್ರಕರಣವನ್ನು ಯಾವ ರೀತಿಯಾಗಿ ತನಿಖಾ ಸಂದರ್ಭದಲ್ಲಿ ಪೊಲೀಸರು ವಾಸ್ತವವನ್ನ ಹೆಣೆದಿರ್ತಾರೆ, ಅದೇ ರೀತಿಯಾಗಿ ಅದರ ವಿಚಾರಣೆ ಕೂಡ ಆಗ್ತಾ ಹೋಗುತ್ತೆ. ಇದಕ್ಕೆ ಒಂದಿಷ್ಟು ಅಂದ್ರೆ ಸುಮಾರು 6 ತಿಂಗಳು ಮಿನಿಮಮ್ ಅಂದ್ರೂ ಕೂಡ 6 ತಿಂಗಳ ಕಾಲ ಸಮಯಾವಕಾಶ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ದರ್ಶನ. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.